ಜನ ಕರ್ನಾಟಕದಲ್ಲಿ ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರುವಂತ ಈ ಭ್ರಷ್ಟಾಚಾರ ಏನಿದೆ, ಈ ರೋಲ್ ಕಾಲ್ ಏನಿದೆ, ಈ ವಸೂಲಿ ಇಸ್ಕೊಂಡು ಕೆಲಸ ಮಾಡುವಂತ ಹರಾಸ್ಮೆಂಟ್ ಏನಿದೆ, ಒಂದು ಪಾಣಿ ಬದಲಾಯಿಸಬೇಕಾಗಿರ್ಲಿ, ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ, ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರ್ಲಿ, ಅಥವಾ ಜಾತಿ ಸರ್ಟಿಫಿಕೇಟ್ ಬೇಕಾಗಿರ್ಲಿ, ಏನೇ ಸರ್ವಿಸ್ ಬೇಕು ಅಂದ್ರು ಕೊನೆಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ಬೇಕಂದ್ರು ಕೂಡ ಲಂಚ ಕೊಡದೆ ಯಾವ ಸರ್ಕಾರಿ ಅಧಿಕಾರಿನೂ ಕೆಲಸ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ 10 ರೂಪಾಯಿ ಕೊಡಬೇಡಿ ಅಂತ. 10 ರೂಪಾಯಿ ಅಲ್ಲ ಹೊರಗಡೆ ಅಲ್ಲ, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ಐ ಥಿಂಕ್ ಬಳ್ಳಾರಿನೆಲ್ಲ ಎಲ್ಲೋ ರೈತ ಮಿತಿ ಮೀರಿ ಯಾವಾಗ ಹರಾಸ್ಮೆಂಟ್ ಜಾಸ್ತಿ ಆಯ್ತೋ ಅಧಿಕಾರಿ ಮೇಲೆ ಹೊಡೆಯುವಂತ ಪ್ರಸಂಗ ಕೂಡ, ಅಧಿಕಾರಿಗಳನ್ನ ನುಗ್ಗಿ ಹೊಡೆಯುವಂತ ಪ್ರಸಂಗ ಸಹ ಈಗ ಸರ್ಕಾರಿ ಕಚೇರಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ತುಂಬಿ ತುಳುಕುತ್ತಿರುವ ಭ್ರಷ್ಟಾಚಾರ. ಸಂಬಳ ಕೊಟ್ಟು ಇಸ್ಕೊಂಡು ಅಧಿಕಾರ ಕೊಟ್ಟಿದ್ರೆ ಸೇವೆ ಮಾಡ್ರು ಅಂತಂದ್ರೆ ಇಲ್ಲ, ನೀವು ಲಂಚ ಕೊಟ್ರೆ ಐ ಓನ್ಲಿ ವರ್ಕ್ ಫಾರ್ ನಾವು ಲಂಚದ ದುಡ್ಡಿಗೆ ಕೆಲಸ ಮಾಡೋದು, ಸಂಬಳಕ್ಕಲ್ಲ ಅನ್ನೋ ಒಂದು ಐ ಥಿಂಕ್ ಒಂದು ದಿಟ್ಟ ನಿರ್ಧಾರವನ್ನ, ಒಂದು ಅಧೋಗತಿ ವ್ಯವಸ್ಥೆಯನ್ನ ಮಾಡಿಟ್ಟು ಇವತ್ತು ಆ ರೈತ ನುಗ್ಗಿ ಹೊಡೆದಿದ್ದಾನೆ. ನುಗ್ಗಿ ಹೊಡೆದಿರೋ ರೈತನ ಮೇಲೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹೇಳ್ತಾನೆ, BTDD ವ್ಯವಸ್ಥೆಗಳು ನಾವು ಇನ್ಮೇಲೆ ಕೆಲಸ ಮಾಡಲ್ಲ, ಆತನ ಮೇಲೆ ಕ್ರಮ ಆಗೋರ್ಗು ಹೊಡೆದ್ರೆ ಕಂಪ್ಲೇಂಟ್ ಕೊಡು. ಅಂದ್ರೆ ಭ್ರಷ್ಟಾಚಾರ ಮಾಡ್ತಾ ಇರೋದನ್ನ ಕರ್ನಾಟಕದಲ್ಲಿ ಕಚೇರಿಗಳಲ್ಲಿ ನೋಡ್ಕೊಂಡಿರ್ಬೇಕೇನ್ರೋ? ನೋಡ್ಕೊಂಡಿರ್ಬೇಕಾ? ಯಾಕೆ ನೋಡ್ಕೊಂಡಿರ್ಬೇಕು ನಾವು? ಈಗ ಅವನು ಹೊಡೆದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. BTD ಸರ್ವಿಸ್ಗಳು ಮಾಡಿದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿಸ್ತೀವಿ ಅಲ್ರೋ? ನೀವು ಲಂಚ ಇಸ್ಕೊಂಡವ್ರಿಗೆ ಇಷ್ಟು ಪೊಗರಿದ್ರೆ, ಇಷ್ಟು ಅಹಂಕಾರ ಇದ್ರೆ, ಸ್ವಾಭಿಮಾನ ಇದ್ರೆ, ನಮ್ಮ ತೆರಿಗೆಯಿಂದ ಜೀವನ ಮಾಡುವಂತವ್ರು, ನಮ್ಮ ತೆರಿಗೆಯಿಂದ ಸಂಬಳ ತಗೊಳ್ಳೋಂಥವ್ರು, ನಮ್ಮ ಸೇವೆಗೋಸ್ಕರ ನಿಮ್ಮನ್ನ ನಿಯೋಜನೆ ಮಾಡಿರೋದು ನೀವೆಲ್ಲ ಸರ್ಕಾರಿ ನೌಕರರು, ಸಾರ್ವಜನಿಕ ನೌಕರು ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ರ. ಅಲ್ಲಿ ಅವನ್ ಯಾರೋ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನೇ ಹೇಳ್ತಾನೆ, ನಾವು ಅವನ ಮೇಲೆ ಕ್ರಮ ಆಗೋವರೆಗೂ ಯಾರು ನುಗ್ಗಿ ಹೊಡೆದ ಅಲ್ಲರೋ, ನುಗ್ಗಿ ಹೊಡೆಯಂಗ್ ಯಾಕ್ರೋ ನಡ್ಕೊಂತೀರಾ? ಲಂಚ ಇಲ್ಲದ ಯಾವ್ದಾದ್ರು ಒಂದು ಕಚೇರಿ ಇದೆಯಾ ಕರ್ನಾಟಕದಲ್ಲಿ? ಸಾವಿಲ್ಲದ ಮನೆಯಲ್ಲಿ ಸಾಸುವೆ ತಗೊಂಬ ಅಂತ ಯಾರೋ ದೊಡ್ಡವರು ಹೇಳಿದ್ರಂತೆ. ಭ್ರಷ್ಟಾಚಾರವಿಲ್ಲದ ಕಚೇರಿ ಯಾವ್ದಾದ್ರು ಇದ್ರೆ ಕರ್ನಾಟಕದಲ್ಲಿ ತೋರಿಸಿ ಅಂತ ಈ ಅಧ್ಯಕ್ಷ, ಯಾರೋ ಅಧ್ಯಕ್ಷ ಅಂತಲ್ಲಪ್ಪ, ಎಷ್ಟು ಹಂಗಾರೆ ನೀವೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಳ? ನೀವ್ ಯಾರು ಲಂಚ ತಗೊಳಲ್ವಾ? ಕರ್ನಾಟಕದಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇಲ್ವಾ? ನೋಡಿ, ಸರ್ಕಾರಿ ಸಂಘದ ನೌಕರ ಹೇಳ್ತಾನೆ, ನಾವು ಯಾರು BTD ಸೇವೆಗಳನ್ನ ಮಾಡಬೇಡ, ನೀನ್ ಮಾಡಿಲ್ಲ ಅಂತಂದ್ರೆ ಕಿತ್ತು ಬಿಸಾಕಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಇನ್ನೊಬ್ಬನ್ ಕರ್ಕೊಂಡ್ಬಂದ್ ಕೊಡ್ತೀವಿ, ನಿನ್ಗೂ ಕೊಡೋ ಸಂಬಳ, ಇನ್ನೊಬ್ಬನ್ ಬಂದ್ರು ಕೊಡೋ ಸಂಬಳ. ಅಂದ್ರೆ ನೀವು ಮಾಡ್ತಾ ಇರೋಂತ ಭ್ರಷ್ಟಾಚಾರ ಇಲ್ಲಿ ಬದಲಾವಣೆ ಮಾಡ್ಕೊಳ್ಳ, ಭಿಕ್ಷೆ ಬೇಡಿ ಜೀವನ ಮಾಡೋದು ಬದಲಾವಣೆ ಮಾಡ್ಕೊಳಲ್ಲ. ನಿಮ್ಮನ್ನ ನುಗ್ಗಿ ಹೊಡೆದ್ರೆ ನಾವು ನಮ್ಮ ಗ್ಯಾಂಗಿನ ತಾಕತ್ತನ್ನ ತೋರಿಸ್ತಿದ್ದೀವಿ. ಇದೆಲ್ಲ ಒಳ್ಳೆ ಕೆಲಸ ಮಾಡೋದಕ್ಕೆ ಓಕೆ, ಕೆಟ್ಟ ನೀವು ಮಾಡ್ತಾ ಇರುವಂತ ಹಲ್ಕ ಕೆಲ್ಸಕ್ಕೆ ಏನಾದ್ರು ನಾವು ಸಂಘ ನಾವು ಕೆಲಸ ಕೊಡಲ್ಲ, ಬೇಡ, ವಿ ವಿಲ್ ಗೆಟ್ ಯು ಸಸ್ಪೆಂಡೆಡ್. ನೀನ್ ದಮ್ಮಿದ್ರೆ ಸ್ಟ್ರೈಕ್ ಮಾಡಿ ತೋರ್ಸು. ನಾವು ಕರ್ನಾಟಕದಲ್ಲಿ ಜನರನ್ನ ಬೀದಿಗೆ ತಗೊಂಬಂದು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡಿಸಿಲ್ಲ ಅಂತಂದ್ರೆ ನಾವು ಕೂಡ ಈ ರಾಜ್ಯದ ನಾಗರಿಕರಲ್ಲ ಅಲ್ರಿ. ಲೆಕ್ಕ ಹಾಕೊಳ್ರಿ, ಭ್ರಷ್ಟಾಚಾರ ಮಾಡ್ತಾ ಇರೋ ಈ ಸರ್ಕಾರಿ ಅಧಿಕಾರಿಗಳ ಸಂಘದ ಅಧ್ಯಕ್ಷದನ್ನು ಹೇಳ್ತಾನೆ, ನಾವು ಸ್ಟ್ರೈಕ್ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ. ನಿನಗೆ ಯಾಕೆ ಸಂಬಳ ಕೊಡೋದು ಭ್ರಷ್ಟಾಚಾರ ಮಾಡಕ? ಜನ ನುಗ್ಗಿ ಹೊಡಿತಾರೆ ಅಂತ ನಾವ್ ಹೇಳ್ಕೊಂಬಂದ್ವಿ. ಈಗ ಹೊಡಿಯಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಗೊತ್ತಾ? ನೀವು ಮಾಡ್ತಾ ಇರೋಂತ ಈ ಭ್ರಷ್ಟಾಚಾರದ ಒಂದು ವ್ಯವಸ್ಥೆ ಏನಿದೆ, ಸಂಬಳಕ್ಕೆಲ್ಲ ಕೆಲಸ ಮಾಡ್ತಾರ ನೀವ್ ಯಾರೂನು, ಎಲ್ಲ ಗಿಂಬಳಕ್ಕೆ, ಎಲ್ಲ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ಯಾರ ಹತ್ರ ದುಡ್ಡಿದೆ? ಜನ ನಿಮ್ಗೆ ನುಗ್ಗಿ ಹೊಡೆಯುವಂತ ಕಾಲ ಬರುತ್ತೆ ಅಂತ ನಾವೆಲ್ಲ ಹೇಳಿದ್ವಿ. ಈಗ ಜನ ನುಗ್ಗಿ ಹೊಡೆದಿದ್ದಾರೆ. ಯಾಕೆ ಅಂತಂದ್ರೆ ನೀವು ಸಂಬಳಕ್ಕೆ ಸೇವೆ ಕೊಡ್ತಾ ಇಲ್ಲ,
ನೀವು ಲಂಚಕ್ಕೆ ಆಸೆ ಬೀಳ್ತಾ ಇದ್ದೀರಾ, ಹಂಗಾಗಿ ಜನನು ಕೂಡ ಹೊಡಿತಾ ಇದ್ದಾರೆ. ಓಕೆ, ಹಂಗಾಗಿ ನೀವೇನಾದ್ರೂ ಆ ರೀತಿ ಸ್ಟ್ರೈಕ್ ಅಂತ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ನಿಮ್ಮನ್ನ ಸಸ್ಪೆಂಡ್ ಮಾಡಿಸಿ ಡಿಸ್ಮಿಸ್ ಮಾಡಿ ವಿ ವಿಲ್ ಗೆಟ್ ಇನ್ ಟು ಸ್ಟ್ರೀಟ್ಸ್. ಈಗ ನಾವು ಹೋರಾಟ ಶುರು ಮಾಡಿದ್ರೆ ನಿನ್ನ ಮೈಕು ಇರಲ್ಲ, ನಿಮ್ಮ ಸಂಘನೂ ಇರಲ್ಲ, ನಿಮ್ಮ ಈ ಒಂದು ದುರಾಂಕಾರ ಮತ್ತೆ ಈ ಒಂದು ಭ್ರಷ್ಟಾಚಾರ ವ್ಯವಸ್ಥೆ ಕೂಡ ಇರಲ್ಲ. ಅಲ್ಲ, ಯಾರಿಗೆ ಎದುರಿಸೋದು ನೀವು ಸೇವೆ ಕೊಡಲ್ಲ ಅಂತ. ನೀನಿಲ್ಲ ಅಂತಂದ್ರೆ ಇನ್ನೊಬ್ಬ ನಿನ್ನನ್ನ ಸಸ್ಪೆಂಡ್ ಮಾಡ್ತೀವಿ. ನಿಮ್ಮ ಗುಂಪನ್ನು ಸಸ್ಪೆಂಡ್ ಮಾಡ್ಸಕ್ಕೆ ಪ್ರಜಾತಂತ್ರ ವ್ಯವಸ್ಥೆ ಇದೆ, ದೇಶದಲ್ಲಿ ಸಂವಿಧಾನ ಬದುಕಿದೆ. ಭ್ರಷ್ಟಾಚಾರ ಮಾಡೋರು ಗುಂಪು ಕಟ್ಕೊಂಡ್ರೆ ನಾವ್ ಯಾರು ಎದುರಲ್ಲ. ನೀವ್ ಯಾರು ಕೆಲಸ ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಕ್ಕೆ ಸಂವಿಧಾನದಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಮನೆಗೆ ಹೋಗ್ತೀರಾ ನೀವೆಲ್ಲ, ಎಚ್ಚರಿಕೆ ಇರ್ಲಿ ನೀವೆಲ್ಲ ಮನೆಗೆ ಹೋಗ್ತೀರಾ. ಅರ್ಥ ಆಯ್ತಾ? ಏನ್ CM ಹೇಳಿದ್ದು 10 ರೂಪಾಯಿ ಲಂಚ ತಗೊಂಬಿಡಿ ಅಂತ, ಅಂದ್ರೆ ನೀವು ಲಂಚ ತಗೊಂಡ್ರೆ ಸಮರ್ಥನೆ ಮಾಡ್ಕೊಂತೀರ. ನೀವು ಯಾವನಾದ್ರೂ ಒಬ್ರು ಇದ್ರೇನ್ರೋ, ಒಬ್ಬನ್ ತೋರ್ಸಿ ಲಂಚ ಇಸ್ಕೊಂತೀರ, ಕೆಲಸ ಮಾಡೋ ಸರ್ಕಾರಿ ನೌಕರ ಒಬ್ಬನಿದ್ರೆ ನಮಗ್ ತೋರಿಸಿ. ಖಂಡಿತವಾಗಿ ಹುಡುಕಿದ್ರೆ ಕರ್ನಾಟಕದಲ್ಲಿ ಒಬ್ಬ ಸರ್ಕಾರಿ ನೌಕರ ಸಿಗಲ್ಲ. ಸಂಬಳ ಜೊತೆಲಿ ಪ್ರತಿದಿನ ಗಿಂಬಳ, ಲೂಟಿ, ಭ್ರಷ್ಟಾಚಾರ, ಜನರಿಗೆ ರೋದನೆಗಳನ್ನ ಮಾಡ್ಕೊಂಡು ನೀವು ಅಲ್ಲೇ ಅವನ್ ಯಾರೋ ನುಗ್ಗು ಹೊಡೆದ್ರೆ ಕಂಪ್ಲೇಂಟ್ ಕೊಡಿ. ಕಾನೂನಲ್ಲಿ ಅವಕಾಶ ಇದೆ. ಒಡಿ ಅಂತ ನಾವು ಹೇಳಲ್ಲ, ಹೊಡೆದ್ರೆ ಕಂಪ್ಲೇಂಟ್ ಕೊಡಬೇಕು. ನೀವು ಗ್ಯಾಂಗ್ ಕಟ್ಕೊಂಡು ನಮ್ ಸಂಘ ಐತೆ ನಾವು ಸೇವೆ ಕೊಡಲ್ಲ, ಸೇವೆ ಅಂದ್ರೆ ನಿನ್ನ ಗ್ಯಾಂಗ್ ಅನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡ್ಸಕ್ಕೂ ಕೂಡ ಈ ದೇಶದ ಕಾನೂನಲ್ಲಿ, ಈ ದೇಶದ ಸಂವಿಧಾನದಲ್ಲಿ ಜಾಗ ಇದೆ ಅಂತ ಈ ಮೂಲಕ ಹೇಳ್ತಾ ಎಚ್ಚರಿಕೆ ಇರ್ಲಿ. ನೀವೆಲ್ಲ ಭ್ರಷ್ಟರು ಗ್ಯಾಂಗ್ ಕಟ್ಕೊಂಡ್ಬಿಟ್ರೆ ಯಾರು ಇಲ್ಲಿ ಭಯ ಬೀಳಲ್ಲ. ವಿ ವಿಲ್ ರಿಮೂವ್ ಯು ಗೈಸ್. ನಿಮ್ಮಗಳನ್ನ ಒಂದು ಕೊನೆಯ ಹಂತಕ್ಕೆ ತಗೊಂಡೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಜನನೂ ಅಷ್ಟೇ ಇವಾಗ ನಿಮ್ಮಗಳಿಗೆ ಕೇಳಿ ನಿಮ್ಮ ರೋದನೆ ಅನುಭವಿಸಿ ಭ್ರಷ್ಟಾಚಾರ ಮಾಡ್ತಾರದ್ ನೋಡಿ ಈಗ ಜನ ನಿಮ್ಮನ್ನ ನುಗ್ಗಿ ಹೊಡೆಯೋ ಅಂತ ಪರಿಸ್ಥಿತಿ ನೀವೇ ಮಾಡಿಕೊಂಡಿದ್ದೀರಾ. ಇದು ನಾವ್ಯಾರು ಮಾಡಿಲ್ಲ. ಓಕೆ, ಈಗ ಯಾರೋ ಹೊಡೆದ್ರೆ ಅವನ ಮೇಲೆ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀವಿ, ಇನ್ನೊಂದು FIR ಮಾಡಿಸ್ತೀವಿ, ಅರೆಸ್ಟ್ ಮಾಡಬೇಕು. ನಾವು ಸೇವೆ ಕೊಡಲ್ಲ, ನಿನ್ನನ್ನೇ ಸೇವೆಯಿಂದ ವಜಾ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಒಬ್ಬ ಸರ್ಕಾರಿ ನೌಕರನಾಗಿ ಯು ಡೋಂಟ್ ಹ್ಯಾವ್ ಎ ರೈಟ್ ಟು ಪ್ರೊಟೆಸ್ಟ್. ನಿನಗೆ ಪ್ರೊಟೆಸ್ಟ್ ಮಾಡೋ ಅಂತ ಅದೇ ನಿನ್ಗೆ ಆ ಒಂದು ಸ್ವತಂತ್ರ ನಿನಗಿಲ್ಲ. ಒಬ್ಬ ಸರ್ಕಾರಿ ನೌಕರ ಆದ್ಮೇಲೆ ನೀನ್ ರಾಜಕೀಯ ಯಾಕೆ ಮಾಡಕ್ ಬಂದ್ಯಾ? ರಾಜೀನಾಮೆ ಕೊಟ್ಟು ಬಾ, ರಾಜಕೀಯ ಮಾಡು, ಆಯ್ತಾ? ಅದು ಬಿಟ್ಟು ಸರ್ಕಾರಿ ನೌಕರಗಳನ್ನ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡೋರೆ. ಯಾಕೆ ಅಟ್ಯಾಕ್ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಆಗತ್ತೆ. ಈಗ ಕಂಪ್ಲೇಂಟ್ ಆಗಿದೆ, ತನಿಖೆ ಆಗತ್ತೆ. ಅದು ಬಿಟ್ಟು ನಾವು BTD ಸೇವೆಗಳನ್ನ ನಿಲ್ಲಿಸ್ತೀವಿ, ನಾವು ಸಾಮೂಹಿಕ ರಜಾ ಹಾಕ್ತಿವಿ, ಯಾಕೋ ಸಸ್ಪೆಂಡ್ ಮಾಡ್ತೀವಿ? ನೀನೇನು ಅನ್ಕೊಂಡಿದ್ಯಾ? ನಿಮ್ಮ ಉಚ್ಚಾಟನೆಲ್ಲ ನಾವೆಲ್ಲ ನೋಡ್ಕೊಂಡಿರ್ತೀವಿ ಅಂತನಾ? ನೀನ್ ನಿಮ್ಮಂತವ್ರು ಬೀದಿಗೆ ಬಂದ್ರೆ ಲಂಚ ತಗೊಂಡವ್ರು ಬೀದಿಗೆ ಬಂದ್ರೆ ನಾವುಗಳು ಲಂಚ ಭ್ರಷ್ಟಾಚಾರದಿಂದ ನೊಂದಿರೋರು ಬೀದಿಗೆ ಬಂದ್ರೆ ನೀವೆಲ್ಲ ಸೇವೆಗಳೆಲ್ಲ ನೀವೇ ಇರಲ್ಲ. ದೇರ್ ವೋಂಟ್ ಬಿ ಎ ಸಿಸ್ಟಮ್ ಎಕ್ಸಿಸ್ಟಿಂಗ್. ಓಕೆ, ಎಚ್ಚರಿಕೆ ಇರಲಿ. ಇವೆಲ್ಲ ಉಚ್ಚಾಟ ಬೇಡ. ಓಕೆ, ಅವ್ನು ನೋಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ, ಅದಕ್ಕೆ ತನಿಖೆ ಆಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ, ಕೋರ್ಟ್ ಇದೆ ನೋಡ್ಕೊಳಕ್ಕೆ. ನೀವು ಇಲ್ಲ, ನಾವು ಸಾಮೂಹಿಕವಾಗಿ ನಾವು ಇದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ, ಸೇವೆ ಕೊಡಲ್ಲ ಅಂತಂದ್ರೆ ನಿನ್ನಂತನ್ನ ಕಿತ್ತಾಕಕ್ಕೆ ಈ ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಈ ಮೂಲಕ ಹೇಳುತ್ತಾ, ಆಮೇಲೆ ಇನ್ನೊಂದು ಆ ಬಿಡದಿ ರೈತರ ಬಗ್ಗೆ ಒಂದ್ ಎರಡೆರಡು ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ. ಬಿಡದಿ ರೈತರು ಖಂಡಿತವಾಗಿ ಬಿಡದಿ ಟೌನ್ಶಿಪ್ ಏನಿದೆ, ಬೆಂಗಳೂರು ನೋಡ್ಬಿಟ್ರೆ ವಾಂತಿಗೆ ಬರುತ್ತೆ. ಬೆಂಗಳೂರನ್ನ ಕಸದ ನಗರಿ ಮಾಡಿಟ್ಟಿದ್ದಾರೆ, ಕುಡಿಯೋಕ್ ನೀರಿಲ್ಲ. ಇಲ್ಲಿದ್ದಂತ ಎಲ್ಲಾ ಕೆರೆಗಳು ನಾಶ ಆಗಿ ಹೋಗಿದೆ. ಆ ಕೆರೆ ತುಂಬಾ ಕಕ್ಕಸ್ ತುಂಬಿದೆ. ಪ್ರತಿ ಮನೆಯಲ್ಲೂ ಕೂಡ ಇಲ್ಲಿ ರೋಗ ಅನ್ನೋದನ್ನ, ಜನರಿಗೆ ರೋಗ ಅನ್ನೋದು BP, ಶುಗರ್, ಲಿವರ್ ಫೇಲ್ಯೂರು ಇವೆಲ್ಲ ನಮ್ಗೆ ಒಂದಲ್ಲ ಒಂದು ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಖಂಡಿತವಾಗಿ ಸರ್ಕಾರ ಮಾಡ್ತಾ ಇರುವಂತ ಒಂದು ರಿಯಲ್ ಎಸ್ಟೇಟ್ ಕೆಲಸ. ಅದು ಖಂಡಿತವಾಗಿ ನಿಜವಾಗ್ಲೂ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿಗೆ ಇನ್ನೊಂದು 7,000 ಟನ್ ಕಸಾನ್ ತಗೊಂಡೋಗಿ ಬಿಸಾಕಿ ಬೆಂಗಳೂರಲ್ಲಿ ಕಸ ಎತ್ತಕ್ಕೆ ಯೋಗ್ಯತೆ ಇಲ್ಲದಂತವ್ರು ಇನ್ನೊಂದು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಸರ್ಕಾರನೇ ಒಂದ್ ರೀತಿ ರಿಯಲ್ ಎಸ್ಟೇಟ್ ನ ಮಾಡ್ತಾ ಇದೆ. ನಿಜವಾಗ್ಲೂ ಇದೊಂದು ದುರಂತ ಅಂತ ಹೇಳ್ಬೋದು. ಬಿಡದಿ ಟೌನ್ಶಿಪ್ ಒಂದು ದುರಂತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲಿ ಹಸಿರಿಲ್ಲ. ಬೆಂಗಳೂರಲ್ಲಿ ಇದ್ದಂತ ಹಸಿರನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಬರೀ ರೋಗ ಇದೆ, ಬೆಂಗಳೂರಲ್ಲಿ ಬರೀ ಕಸ ಇದೆ, ಬೆಂಗಳೂರ ಕೆರೆಗಳು ತುಂಬಾ ಬರೀ ಕಕ್ಕಸ್ಸಿದೆ.
ಬೆಂಗಳೂರಿನ ಗಲೀಜನ್ನ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಬಿಟ್ಟು ಅಲ್ಲಿರುವಂತ ಗ್ರೌಂಡ್ ವಾಟರ್ನು ಕೂಡ ವಿಷ ಮಾಡಿಟ್ಟಿದ್ದಾರೆ. ಈಗ ಬೆಂಗಳೂರು ಜೊತೆನಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ವಿಷ ಆಗಿದೆ. ಈಗ ಬಿಡದಿಯವರು ಹೆಂಗೋ ಅಲ್ಲಿ ನೀವು ತೆಂಗು ವ್ಯವಸಾಯ ಮಾಡ್ಕೊಂಡಿದ್ದೀರಾ. ಖಂಡಿತವಾಗಿ ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಹೇಳ್ಬೋದು. ಈ ಕೆಲಸ ಮಾಡಕ್ ಕೊಟ್ಟಿದೆ. ದಯಮಾಡಿ ನಿಜವಾಗ್ಲೂ ನೀವು ಜಮೀನು ಉಳಿಸ್ಕೊಬೇಕು ಅಂತಂದ್ರೆ ಪಂಜಾಬ್ ರೈತರು ಡೆಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡಿದ್ರು. ನಿಜವಾಗ್ಲೂ ಬಿಡದಿ ರೈತರಿಗೆ ನೀವು ನಿಜವಾಗ್ಲೂ ನಿಮಗೆ ಈ ಒಂದು ಜಾಗ ಉಳಿಸ್ಕೊಬೇಕು ಅಂತಿದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ಪರ್ಮಿಷನ್ ತಗೊಂಡು ನೀವೆಲ್ಲರೂ ಕೂಡ ಜಾಥಾ ಮಾಡಿಕೊಂಡು ಈ ಸ್ವತಂತ್ರ ಉದ್ಯಾನವನದಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಖಂಡಿತವಾಗಿ ರಾಷ್ಟ್ರ ಮಟ್ಟದಲ್ಲಿ ಇದು ಪ್ರಶ್ನೆ ಒಂದು ಪ್ರಶ್ನಾರ್ಥಕವಾಗಿ ನಿಂತದೆ. ರೈತರ ಜಮೀನನ್ನ ಕಬಳಿಸ್ತಾ ಇರುವಂತ ವಿಚಾರ ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಅದು ನೀವು ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಇಲ್ಲಿ ನ್ಯಾಷನಲ್ ಮೀಡಿಯಾಗಳಿದೆ, ಸ್ಟೇಟ್ ಮೀಡಿಯಾಗಳಿದೆ, ಇಲ್ಲಿ ನಮ್ಮಂತವ್ರು ಇದ್ರೆ ನೀವು ಅಲ್ಲಿ ಬಿಡದಿನಲ್ಲಿ ಕೂತ್ಕೊಂಡು ನಾವು ಜಾಗ ಬಿಡಿಸ್ಕೊಂತೀವಿ ಅಂತಂದ್ರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಅದು ಕತ್ತಲ್ಲಿ ಕರಡಿಗೆ ಜಾಮೂನ್ ತಿನ್ನಿಸ್ದಂಗೆ ಅಂತ ಹೇಳ್ಬೋದು. ಒಂದಷ್ಟು ರೈತರು ನಾವು ಕೊಡ್ತೀವಿ ಅಂದ್ರೆ ಕೊಡೋರು ಕೊಟ್ಕೊಂಡ್ಲಿ, ಅದು ಅವ್ರಿಷ್ಟ. ಬಟ್ ಯಾರು ಕೊಡಬೇಡಿ ಅಂತ ಮೆಜಾರಿಟಿ ಕೊಡಬಾರ್ದು ಅಂತ ಇದೆ. ನಮಗೂ ಅಷ್ಟೇನೆ ಬೆಂಗಳೂರಿನವರಾಗಿ ನಮ್ಗೆ ಬೆಂಗಳೂರು ಎಕ್ಸ್ಪಾನ್ಷನ್ ಬೇಡ. ಯಾಕಂದ್ರೆ ಬೆಂಗಳೂರಲ್ಲೇ ವ್ಯವಸ್ಥೆ ಸರಿ ಇಲ್ಲ, ಕಸದ ವಿಲೇವಾರಿ ಆಗ್ತಾ ಇಲ್ಲ, ಕಸ ಇಲ್ಲಂದ್ರೆ ಅಲ್ಲಿ ಕಸ ಬಿಗ್ತಾ ಇದೆ, ಕುಡಿಯೋ ನೀರು ವಿಷ ಆಗಿದೆ, ಕೆರೆಗಳು ತುಂಬಾ ಬರೀ ಕಕ್ಕಸ್ಸು ಟಾಯ್ಲೆಟ್ ವಿಷ ತುಂಬಿದೆ. ಇಲ್ಲಿ ಇರುವಂತ ಜನರಿಗೆ ಬರೀ ಕ್ಯಾನ್ಸರ್ ಅದು ಇದು ಬಂದು ಲಿವರ್ ಫೇಲ್ಯೂರು, ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್ ಬಂದು ಜನ ಸಾಯ್ತಾ ಇದ್ದಾರೆ. ದಯಮಾಡಿ ಬಿಡದಿ ಎಕ್ಸ್ಪಾನ್ಷನ್, ಆನೇಕಲ್ ಎಕ್ಸ್ಪಾನ್ಷನ್ ನಮ್ಗೆ ಯಾರಿಗೂ ಬೇಡ. ಯಾಕೆ ಅಂತಂದ್ರೆ ಇರೋ ಬೆಂಗಳೂರನ್ನ ಇವ್ರ ಕೈಯಲ್ಲಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಎಕ್ಸ್ಪಾನ್ಷನ್ ಮಾಡಿ ಅಲ್ಲಿರುವ ಟೌನ್ಶಿಪ್ ಅನ್ನೋ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂತಾರೆ ಬಿಟ್ರೆ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಬಿಟ್ರೆ ಇದು ಸಮಸ್ಯೆಗಳು ಯಾವ್ದು ನಿವಾರಣೆ ಆಗಲ್ಲ ಅಂತ ಹೇಳುತ್ತಾ ಮಿಕ್ಕದ್ದು ನಿಜವಾಗ್ಲೂ ನಿಮ್ಗೆ ಬಿಡದಿ ರೈತರಿಗೆ ನಿಮ್ಗೆ ನ್ಯಾಯ ಬೇಕು ಅಂತಂದ್ರೆ ದಯಮಾಡಿ ನೀವೆಲ್ಲ ಒಗ್ಗಟ್ಟಾಗಿ ಸ್ವತಂತ್ರ ಉದ್ಯಾನವನದಲ್ಲಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಒಂದು ಪರ್ಮಿಷನ್ ತಗೊಂಡು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟಕ್ಕೆ ಬಂದ್ರೆ ಖಂಡಿತವಾಗಿ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ದಿಸ್ ಈಸ್ ವಾಟ್ ಯಾಕೆಂದ್ರೆ ಪಂಜಾಬ್ ರೈತರು ಡೆಲ್ಲಿಗೆ ಬಂದು ಹೋರಾಟ ಮಾಡಿ ತಮ್ಮ ಹಕ್ಕನ್ನ ಪಡ್ಕೊಂಡ್ರು. ಬಿಡದಿಯವರು ಅಷ್ಟೇನೆ ಬೆಂಗಳೂರಲ್ಲಿ ಸ್ವತಂತ್ರ ಉದ್ಯಾನವನ ಇದೆ, ಅಲ್ಲಿ ಬಂದ್ರೆ ಸ್ಟೇಟ್ ಮೀಡಿಯಾಗಳಿಗೆ ಎಕ್ಸ್ಪೋಸ್ ಆಗುತ್ತೆ, ಮತ್ತೆ ರಾಷ್ಟ್ರೀಯ ಮಾಧ್ಯಮಗಳು ಎಕ್ಸ್ಪೋಸ್ ಮಾಡುತ್ತೆ. ನಿಮ್ಗೆ ಒಳ್ಳೇದಾಗತ್ತೆ ಅಂತ ಈ ಮೂಲಕ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಮೇಲೆ ಸರ್ಕಾರಿ ನೌಕರಿ ಹೆಸರಲ್ಲಿ ಭ್ರಷ್ಟಾಚಾರ ಮಾಡೋರು ಹೋರಾಟ ಮಾಡಂಗಿದ್ರೆ ಜನರ ಪರವಾಗಿ, ಭ್ರಷ್ಟಾಚಾರದ ವಿರುದ್ಧ ಪರವಾಗಿ, ಎಲ್ಲ ಇಲಾಖೆಗಳಲ್ಲಿ ತುಂಬಿ ತುಳುಕ್ತಾ ಇರುವಂತಹ ಭ್ರಷ್ಟಾಚಾರದವಾಗಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಡೋಂಟ್ ಫೋರ್ಸ್ ಅಸ್ ಟು ಲೈಕ್ ಇಟ್. ಓಕೆ, ನಮ್ಮನ್ನ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಧನ್ಯವಾದಗಳು.